ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆ 5:40 ಆಗಿದೆ. ಏನಕ್ಕೆ ಇಷ್ಟು ಬೇಗ ಎದ್ದಿರೋದು ಅಂತ ಅಂದರೆ, ಏನು ಎಲ್ಲ ಕರೆಕ್ಟಾಗಿ ಹೇಳ್ತೀನಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಕ್ಲಾರಿಟಿ ಕಾಣಿಸ್ತಾ ಇಲ್ಲ, ಬೆಳಕಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಲಿಪ್ಪರ್ ಸೌಂಡ್ ಬರ್ತದೆ ಕಟ್ಟ ಅಂತ. ನಾವು ಇವಾಗ ಹೊರಟಿದ್ವಿ. ಯಾರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಅವ್ರನ್ನ ನೋಡಿದ್ರೇ ನನಗೆ ಖುಷಿಯಾಗುತ್ತೆ, ಎನರ್ಜಿ ಬರುತ್ತೆ, ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ಆಮೇಲೆ ಅದು ಹೇಳೋಕ್ಕಾಗ್ತಿಲ್ಲ ನನಗೆ. ಅವರು ನೋಡೋಕ್ಕೆ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಹೋಗ್ತಾ ಇದ್ದೀವಿ, ತೋರಿಸ್ತೀನಿ. ಅವರನ್ನು ನಿಮಗೂ ಕೂಡ ಭೇಟಿ ಮಾಡಿಸ್ತೀನಿ. ಹೋಗೋಣ ಬನ್ನಿ. ಹೋಗ್ತಾ ಇದ್ದೀವಿ ಇವಾಗ ಬೈಕಲ್ಲಿ, ಸ್ಕೂಟಿಲಿ. ಸೊ ಗೈಸ್, ಕರೆಸಿದ್ದೆ ಆಂಜನೇಯ ಸ್ವಾಮಿ. ಆಚೆ ಎಲ್ಲ ಈ ಥರ ಮಾಡ್ತಾಯಿದ್ದಾರೆ. ತುಳಸಿ ತೊಗೊಂಡಿದ್ದೀವಿ. ಒಳಗಡೆ ಐ ಥಿಂಕ್ ರಶ್ ಇರೋ ಥರ ಕಾಣಿಸ್ತಾ ಇದೆ. ಒಳಗಡೆ ವೀಡಿಯೋಸ್ ಅಥವಾ ಫೋಟೋಸ್ ಎಲ್ಲೋ ಇರಲಿಲ್ಲ, ಅದು ಕಂಡೀಷನ್ ಆಗಿ ಮೆನ್ಷನ್ ಮಾಡಿದರು. ಬಟ್ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಲೈಟಾಗಿ ಸ್ವಲ್ಪ ಆಂಜನೇಯ ಸ್ವಾಮಿ ಇನ್ನೂ ಪೂಜೆ ಆಗಿರಲಿಲ್ಲ, ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಬೇಕಿದ್ರೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇದು ಆಚೆ ಕಡೆ ಇರುವಂಥ ವಿಗ್ರಹ. ಈ ಮೂರ್ತಿ ನೋಡೋಕ್ಕೆ ಏನಿಲ್ಲ ಅಂದರೂ 10 ನಿಮಿಷ ವೆಯ್ಟ್ ಮಾಡಿದ್ದೀನಿ. ನಾವು ಹೋಗಿದ್ದು ಶನಿವಾರ. ಇವತ್ತು ತುಂಬಾ ರಶ್ ಇತ್ತು. ಕಾಯಿ ಕಟ್ಟೋರೆಲ್ಲ ತುಂಬ ಕ್ಯೂ ನಿಂತ್ಕೊಂಡಿದ್ರು. ನಾವು ಕಾಯಿ ಕಟ್ಟೋಣ ಅಂತ ಹೋಗಿದ್ವಿ, ಬಟ್ ಕ್ಯೂ ಜಾಸ್ತಿ ಇರೋದ್ರಿಂದ ಲೇಟ್ ಆಗುತ್ತೆ ಅಂತ ಹಾಗೆ ಬಂದ್ವಿ. ಈ ಬಿಲ್ಡಿಂಗಿಗೆ ಪ್ರೆಸಿಡೆಂಟ್ ಟೆಂಪಲ್ ವ್ಯೂ ಅಂತಾನೆ ಇಟ್ಬಿಟ್ಟವ್ರು ಬಿಲ್ಡಿಂಗ್ ನೇಮ್. ಬೆಳಗ್ಗೆ ಎದ್ದು ದೇವ್ರನ್ನ ನೋಡ್ಬೋದಲ್ಲ, ಅದಕ್ಕೆ. ಸೊ ಗೈಸ್, ಇವಾಗ ದರ್ಶನ ಅಂದರೆ ಮೈಸೂರಿಗಿನ್ನ ರಶ್ ಆಗ್ತೈತಲ್ಲ ಪಾಪ ಇಲ್ಲಿ. ದೇವ್ರನ್ನ ನೋಡ್ಕೊಂಡು ಬಂದಿದ್ದು ಅಷ್ಟೇ ಶನಿವಾರ ಬೆಳಗ್ಗೆ. ಸೊ ತುಂಬ ಹೊತ್ತಿರೋಕ್ಕಾಗಲ್ಲ, ಯಾಕಂದರೆ ಒಂದು ಕೆಲ್ಸಕ್ಕೆ ಹೋಗಬೇಕು. ಅದಕ್ಕೆ ಪಟ ಅಂತ ದೇವ್ರನ್ನ ದರ್ಶನ ಮಾಡಿಕೊಂಡು ಓಡ್ತಾ ಇದ್ದೀವಿ. ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ, ಹೋಗೋಣ ಇವಾಗ. ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ. ನಾನು ಪಾರ್ಕಿಂಗ್ ದುಡ್ಡು ತಗೋತಾರೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ನೈಸ್ ಪಾರ್ಕಿಂಗ್. ನಂದು ದೋಸೆ ಬಂದಿದೆ, ಟಿಫನ್ ತಿಂತಾ ಇದ್ವಿ. ಕಾಫಿ ಕುಡಿತಾ ಇದ್ದೀವಿ. ತಿಂಡಿಗೆ ಅಂತ ಮೇನ್ ರೋಡಲ್ಲಿರೋ ಉಡುಪಿ ತಿಂಡಿಗೆ ಹೋಗಿದ್ವಿ. ಬಟ್ ಡಿಸ್ಪ್ಲೇನ ಈ ರೀತಿ ಇಟ್ಟಿದ್ರು, ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. 3 hours later. ಬೆಳಗ್ಗೆ ಕಾರ್ಯಸಿದ್ಧಿ ಆಂಜನೇಯ ಹೋಗಿದ್ವಿ, ಹಾಗೆ ಗಾಳಿ ಆಂಜನೇಯಗೆ ಸಂಜೆ ಹೋಗಿದ್ದು. ಅದಕ್ಕೋಸ್ಕರನೇ ನೀ ಕೆಲಸದಿಂದ ಬೇಗ ಬಾ ಅಂತ ಹೇಳಿದ್ದೆ. ಸೊ ಇಬ್ಬರು ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೆ. ನನಗಂತೂ ಫುಲ್ಲು ಪವರ್ ಪ್ಯಾಕ್ ಎನರ್ಜಿ ಅಂತಾರಲ್ಲ, ಆ ಥರ. ಒಳಗೆ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಅದಕ್ಕೆ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ನೀವು ಯಾರಾದರೂ ಬೆಂಗಳೂರಲ್ಲಿದ್ದರೆ ದಯವಿಟ್ಟು ಮಿಸ್ ಮಾಡದೆ ಗಾಳಿ ಆಂಜನೇಯನ ನೋಡ್ಕೊಂಡು ಬನ್ನಿ. ಎಲ್ಲ ವಿಗ್ರಹ ಥರ ಗಾಳಿ ಆಂಜನೇಯ ಇಲ್ಲ, ಈ ವಿಗ್ರಹನೇ ಬೇರೆ ಥರ ಇದೆ, ಸ್ವಲ್ಪ ಡಿಫ್ರೆಂಟಾಗಿ. ನಿಮಗೆ ಅದು ನೋಡಿದ ತಕ್ಷಣವೇ ಆ ವೈಬ್ ಗೊತ್ತಾಗುತ್ತೆ. ಪಾಸಿಟಿವ್ ಎನರ್ಜಿ ಅನ್ನೋದು ಮೈ ತುಂಬ ತುಂಬಿಕೊಳ್ಳುತ್ತೆ. ನನಗಂತೂ ಅದು ಫೀಲ್ ಆಯಿತು. ಇನ್ ಕೇಸ್ ನೀವು ಯಾರಾದರೂ ಬೆಂಗಳೂರಲ್ಲಿದ್ದು ಇನ್ನೂ ಗಾಳಿ ಆಂಜನೇಯಗೆ ವಿಸಿಟ್ ಕೊಟ್ಟಿಲ್ಲ ಅಂತ ಅಂದರೆ ಒಂದ್ಸಲಿನಾದ್ರು ವಿಸಿಟ್ ಕೊಡಿ. ಆ್ಯಂಡ್ ಮೋರ್ ಓವರ್ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ, ಪ್ಲೀಸ್ ವಿಸಿಟ್, ಅಷ್ಟೇ ನಾನು ಹೇಳೋದು. ಫುಲ್ಲು ಟೆಂಪಲ್ ರನ್ನು, ಆಂಜನೇಯ ಸ್ವಾಮಿ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ, ಪವರ್ ಹಂಗೆ ಎತ್ಕೊಂಡು ಬಂದಿದ್ದೀನಿ ಎಲ್ಲನೂ ಪೂರ್ತಿ. ಅವ್ರು ನೋಡ್ತಿದ್ದಂಗೆ ಪವರ್ ಹಂಗೆ ಮೈಯಲ್ಲೆಲ್ಲ ಬಂದ್ಬಿಡ್ತು. ಸೊ ಫೈನಲ್ ಆಗಿ ಈ ಮೂರ್ತಿ ಆಚೆ ಕಡೆ ಇರೋದು, ರೋಡ್ ಸೈಡಲ್ಲಿ ಇದೆ, ಅಂದರೆ ದೇವಸ್ಥಾನದಿಂದ ಆಚೆ ಎಲ್ರಿಗೂ ಕಾಣಿಸುತ್ತೆ. ನಾನಂತೂ ಅದನ್ನೇ ನೋಡ್ಕೊಂಡು ನಿಂತಿದ್ದೆ, ಯಾಕಂದರೆ ಅದರಿಂದ ಬರೋದಕ್ಕೆ ಮನಸ್ಸೇ ಇರಲಿಲ್ಲ. ಸ್ಲಿಪ್ಪರ್ ಬಿಟ್ಟಿದ್ವಿ, ಜಸ್ಟ್ 6 ರೂಪಾಯಿ ತೊಗೊಂಡ್ರು ಅಷ್ಟೇ ಸ್ಲಿಪ್ಪರ್ಗೆ.
ಕೊನೆಗೂ ಚೆನ್ನಾಗಿ ದರ್ಶನ ಆಯಿತು. ನನಗಂತೂ ಮನಸ್ಸು ತೃಪ್ತಿಯಾಗಿ ದರ್ಶನ ಆಯಿತು ಅಂತಾರಲ್ಲ, ಆ ಥರ ಆಯಿತು. ಎಲ್ಲರ ಪ್ರಕಾರ ಹೇಳೋದೇನಂತ ಅಂದರೆ, ನೆಗೆಟಿವ್ ಎನರ್ಜಿ ಏನಾದರೂ ನಿಮ್ಮ ಮೈಯಲ್ಲಿದ್ದರೆ ಅಥವಾ ನಿಮಗೇನಾದರೂ ಆ ಥರ ಫೀಲ್ ಆಗ್ತಿದ್ರೆ ಈ ದೇವಸ್ಥಾನಕ್ಕೆ ಬಂದರೆ ಅದು ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಅಂತ. ಯಾಕಂದರೆ ಗಾಳಿ ಆಂಜನೇಯಂ ಪವರ್ ಆ ಥರ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ವಿಸಿಟ್ ಮಾಡಿ. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂತ ಅಂದರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ.